ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಹಾನಗಲ್ ಗ್ಯಾಂಗ್ ರೇಪ್ ಕೇಸ್ ಮುಚ್ಚಿ ಹಾಕುವಂತಹ ಯತ್ನ ನಡೆಯುತ್ತಿದೆಯಾ? ಇವತ್ತು ಸಂತ್ರಸ್ತೆ ಭೇಟಿ ಮಾಡಬೇಕಿದ್ದಂತಹ ಬಿಜೆಪಿ ಟೀಮ್ನ ದಾರಿ ತಪ್ಪಿಸಲಾಗಿದೆ. ಅಂದು ಲಾಡ್ಜ್ನಿಂದ ಆಕೆಯನ್ನ ಎಳೆದೊಯ್ದಂತಹ ದುರುಳರು ನಡೆಸಿದಂತಹ ಕರಾಳ ಕೃತ್ಯದ ಬಗ್ಗೆ ನ್ಯೂಸ್ ಫಸ್ಟ್ ಬಳಿ ಮಹಿಳೆ ಹೇಳಿಕೊಂಡಿದ್ದಾಳೆ. ಕರ್ನಾಟಕದಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಮರೆಯಾಗಿ ದಶಕಗಳೇ ಕಳೆದವು. ಹುಸಿ ಶಬ್ದಗಳ ಅಬ್ಬರದಲ್ಲಿ ಮಾತಿನ ಮೌಲ್ಯ ಪಾತಾಳಕ್ಕೆ ತಲುಪ್ತಾ ಇದೆ. ನಿನ್ನೆ ಸಿಎಂ ವಿರುದ್ಧ ಬಳಸಿದಂತಹ ಹೆಗಡೆ ಮಾತು ಇವತ್ತು ಕಿಡಿಯನ್ನ ಹೊತ್ತಿಸಿದೆ. ಆದ್ರೆ ಮಂದಿರದ ಹೆಸರಲ್ಲಿ ಬಿಜೆಪಿ ಸಮರ್ಥನೆಗೆ ಇಳಿದ್ರೆ ಕೈಪಡೆ ಸಿಡಿದೆದ್ದಿದೆ. ಚುನಾವಣೆ ಹೊತ್ತಲ್ಲೇ ಬಿಜೆಪಿ ಬೇಲಿಯ ಮೇಲೆ ಮಣ್ಣಿನ ಮಕ್ಕಳ ಭೂಮಿಯನ್ನ ಹದ ಮಾಡ್ತಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಭರ್ಜರಿ ಫಸಲಿಗೆ ಬಿಜೆಪಿ ಸರ್ವೆಯ ಮೊರೆ ಹೋಗಿದೆ. ಇತ್ತ ಬೆಳಗಾವಿ ಅಂತರ್ಯುದ್ಧ ಕೈಗೆ ಟೆನ್ಷನ್ ತಂದಿದೆ. ಇನ್ನು ರಾಜ್ಯಕ್ಕೆ ಪ್ರಿಯಾಂಕಾ ಬರುವ ವದಂತಿಯೂ ಹಬ್ಬಿದೆ. ಕಾಟೇರ ಸಕ್ಸಸ್ ಪಾರ್ಟಿ ಕೇಸ್ಗೆ ಪೊಲೀಸರು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ದರ್ಶನ್ ಹೇಳಿಕೆ ಬೆನ್ನಲ್ಲೇ ಸಿಸಿಟಿವಿ ದೃಶ್ಯಗಳನ್ನ ರಿಲೀಸ್ ಮಾಡಲಾಗಿದೆ. ಆವತ್ತು ಪೊಲೀಸರು ಬಂದೇ ಇಲ್ಲ ಎಂದಿದ್ದ ರಾಕ್ಲೈನ್ ವೆಂಕಟೇಶ್ ಆರೋಪಕ್ಕೆ ಭರ್ಜರಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನ ಪ್ರೇರಿತ ಉಗ್ರರ ಹುಟ್ಟಡಗಿಸೋಕೆ ಭಾರತೀಯ ಸೇನೆ ಸನ್ನದ್ಧಗೊಳ್ತಾ ಇದೆ. ಕಾಶ್ಮೀರ ಗಡಿಯಲ್ಲಿ ಉಗ್ರರ ಸಂಹಾರಕ್ಕೆ ಸೇನೆ ಬಿಗ್ ಆಪರೇಷನ್ಗೆ ಹೊಸ ನಾಮಕರಣ ಮಾಡಿದೆ. ಭಯೋತ್ಪಾದನೆಯನ್ನ ನಿಗ್ರಹಿಸಲು ಸಮನ್ವಯದಿಂದ ಕೆಲಸ ಮಾಡೋಕೆ ಸರ್ವಶಕ್ತಿಯ ಹೆಸರನ್ನ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.